ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಗಮನಿಸಿ ನೋಡಿ, ಈ ಟೀಕಿಸೋದಿದೆಯಲ್ಲ ಒಂಥರ ಪಾರಂಪರಿಕವಾದಂತಹ ಮಾನಸಿಕ ಸಮಸ್ಯೆ ಇದೆ. ಅದೇನು ಅಂತಂದರೆ, ವ್ಯಕ್ತಿಗಳನ್ನು ಅವರ ದೇಹ, ಬಣ್ಣ, ಗಾತ್ರ ಅಥವಾ ಅವ್ರದ್ದೇನೋ ಫಿಸಿಕಲಿ ಚಾಲೆಂಜ್ ಆಗಿರೋವಂಥದ್ದು, ಮೂಗ, ಕಿವುಡ ಅಥವಾ ಕುಂಟ, ಈ ಥರದ ಮೊದಲಾದಂತಹ ಅಂಶಗಳನ್ನು ಗುರಿ ಮಾಡಿಕೊಂಡು ಅಪಹಾಸ್ಯ ಮಾಡೋದು. ಅದು ನಿಜಕ್ಕೂ ಟೀಕಿಸುವ, ಅಪಹಾಸ್ಯ ಮಾಡುವ ಮತ್ತು ಆ ಮೂಲಕ ಇನ್ನೊಬ್ಬರ ದೇಹಾಪಮಾನ ಅಂದರೆ ಬಾಡಿ ಶೇಮಿಂಗ್ ಮಾಡುವ ಗೀಳು ಅತ್ಯಂತ ಟಾಕ್ಸಿಕ್, ವಿಷಕಾರಿಯಾಗಿದ್ದು. ಅವರು ಆಡುವ ಮಾತುಗಳು, ವಾಕ್ಯದಲ್ಲಿರುವ ಪದಗಳು, ಮಾತಾಡುವ ಬಗೆ ಎಲ್ಲನೂ ಕೂಡ ಕೇಳುಗರಲ್ಲಿ ಮುಜುಗರ, ಅವಮಾನ, ಒಂಥರ ಇನ್ಫೀರಿಯರ್ ಫೀಲ್ ಮಾಡಿಸುವ ಹಾಗೆ ಮಾಡ್ತದೆ. ಕೇಳುವವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗ್ತದೆ. ತಮ್ಮ ಬಗ್ಗೆ ಯಾರು ಲಘುವಾಗಿ ಮಾತಾಡ್ತಾರೋ, ತಮ್ಮ ದೇಹ, ಎತ್ತರ, ವಯಸ್ಸು, ಕೂದಲು, ಬಟ್ಟೆ, ಆಹಾರದ ಪ್ರಮಾಣ, ಕೂತ್ಕೊಳ್ಳುವ ಅಥವಾ ನಿಂತ್ಕೊಳ್ಳುವ ಭಂಗಿ, ನುಡಿಯುವ, ನಡೆಯುವ ರೀತಿ, ತೊದಲೋದು, ಬಣ್ಣ ಇತ್ಯಾದಿಗಳಾಗಿ ಯಾವುದೇ ವ್ಯಕ್ತಿ ಟೀಕೆ ಮಾಡ್ತಾರೋ, ಅಪಹಾಸ್ಯ ಮಾಡ್ತಾರೋ ಅಂತಹ ವ್ಯಕ್ತಿಗಳ ಬಗ್ಗೆ ಬೇಸರನೂ ಉಂಟಾಗುತ್ತೆ ಮತ್ತು ಅವರ ಬಗ್ಗೆ ಗೌರವ ಖಂಡಿತವಾಗಿ ಉಂಟಾಗೋದಿಲ್ಲ. ಯಾವುದೇ ವ್ಯಕ್ತಿ ಬಾಡಿ ಶೇಮಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸೆನ್ಸಿಬಲ್ ಆಗಿ ಇಲ್ಲ, ಸೂಕ್ಷ್ಮತೆ ಇಲ್ಲದೇ ಇರೋರು, ಸಂವೇದನೆ ಇಲ್ಲದೇ ಇರೋರು, ಕನ್ಸರ್ನ್, ಕಾಳಜಿ ಇಲ್ಲದೇ ಇರೋರು, ಅಷ್ಟೇ ಏಕೆ ಒಟ್ಟಾರೆ ಮನುಷ್ಯತ್ವವೇ ಇಲ್ಲದಂತಹ ವ್ಯಕ್ತಿ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ನೆನಪಿರಲಿ, ಈ ದೇಹಾಪಮಾನಕ್ಕೆ ಒಳಗಾಗುವ ವ್ಯಕ್ತಿಯು ಡಿಪ್ರೆಷನ್ಗೆ ಹೋಗ್ಬೋದು, ಆಂಗ್ಸೈಟಿಗೆ ಹೋಗ್ಬೋದು, ಇನ್ನು ಬೇರೆ ತರಹದ ಮಾನಸಿಕ ಸಮಸ್ಯೆಗಳಿಗೆ ಗುರಿಯಾಗುವಂತಹ ಹೆಚ್ಚಿನ ಸಾಧ್ಯತೆಗಳಿರ್ತದೆ. ಫಸ್ಟ್ ಆಫ್ ಆಲ್ ಅವರಲ್ಲಿ ಒಂದು ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಕುಂಠಿತವಾಗುತ್ತೆ. ಇನ್ನು ತಾವೇ ತಮ್ಮ ದೇಹವನ್ನು ನಿರಾಕರಿಸುವ ಅಥವಾ ದ್ವೇಷಿಸಿಕೊಳ್ಳುವ ಮಟ್ಟಿಗಾದ್ರೂ ಆಶ್ಚರ್ಯ ಇಲ್ಲ. ಮಗು ಸಣ್ಣಗಿರಲಿ, ದಪ್ಪಗಿರಲಿ, ಅದು ಮುಖ್ಯ ಅಲ್ಲ. ಅದು ಆರೋಗ್ಯವಾಗಿರೋದಷ್ಟೇ ಮುಖ್ಯ. ಅದು ಕಪ್ಪಗಿದೆಯೋ, ಬೆಳ್ಳಗಿದೆಯೋ, ದಪ್ಪಗಿದೆಯೋ, ಸಣ್ಣಗಿದೆಯೋ, ಎತ್ತರಕ್ಕಿದೆಯೋ, ಕುಳ್ಳಿಗಿದೆಯೋ, ಏನಾಗಬೇಕು? ಎಷ್ಟೋ ಸಲ ಅನುವಂಶೀಯವಾಗಿ ಅಥವಾ ದೇಹದ ರಚನೆಯೇ ಆಗಿರಬಹುದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಡಾಕ್ಟರ್ಸೇ ಹೇಳ್ತಾರೆ, ಶಿಶು ವೈದ್ಯ ತಜ್ಞರೇ ಹೇಳ್ತಾರೆ. ಮಗುವಿನ ದಪ್ಪ ಸಣ್ಣಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಅದು ಆರೋಗ್ಯವಾಗಿದೆಯಲ್ಲ ಅದ್ರ ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಅಂತ. ಆಮೇಲೆ ನಮ್ಮ ಜನಕ್ಕೆ ಎಂಥದ್ದು ಅಂತಂದರೆ, ಒಂಥರ ಸೌಂದರ್ಯ ಅಂತಂದರೆ ಅವರಿಗೆ ಮಕ್ಕಳು ಅಂತಂದರೆ ದಪ್ಪಗೆ, ಗುಂಡಿಗೆ, ಬೆಳ್ಳಗಿದ್ರೇ ಆ ಮಗು ಸುಂದರ ಅನ್ನೋ ಥರ ಅವರ ಸೌಂದರ್ಯ ಮೀಮಾಂಸೆ, ಅದೊಂಥರ ಸೌಂದರ್ಯ ವಿಮರ್ಶೆ ಪ್ರಾರಂಭಿಸ್ತಾರೆ. ಇನ್ನು ಟೀಕೆಗೆ ಗುರಿಯಾದವರು ಏನು ಮಾಡ್ತಾರೆ ಗೊತ್ತಾ? ಹಿಂಜರಿತಾರೆ, ಕೀಳರಿಮೆ ಹುಟ್ಟುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಇಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ಕಾಸ್ಮೆಟಿಕ್ ಕಂಪನಿಗಳು ಕಪ್ಪು ತ್ವಚೆಯಿಂದ ಗೌರವ ತ್ವಚೆಗೆ ಅಂತ ಹೇಳ್ತಾರೆ. ಅವರು ಎಷ್ಟರ ಮಟ್ಟಿಗೆ ಇದನ್ನು ಬಂಡವಾಳ ಮಾಡ್ಕೊಳ್ತಾರೆ ಅಂತಂದರೆ, ಹಾಡುವ, ಆಡುವ, ಓದುವ ಎಲ್ಲ ಆತ್ಮವಿಶ್ವಾಸವು ಈ ಕಪ್ಪಗಿರೋದ್ರಿಂದ ಬೆಳ್ಳಗಾದರೆ ಬಂದ್ಬಿಡುತ್ತೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ತಾರೆ. ಇಷ್ಟು ದಿನಗಳಲ್ಲಿ ಕಪ್ಪು ತ್ವಚೆಯು ಕಾಂತಿಯುತವಾಗಿ ಗೌರವ ವರ್ಣಕ್ಕೆ ತಿರುಗುವುದು ಅಂತ ಕಪ್ಪಿನಿಂದ ಅವರು ಹೇಳುವಂಥ ಗೌರವ ವರ್ಣಕ್ಕೆ ಆ ಬಣ್ಣದ ಕಪ್ಪಿನ ಇಳಿಕೆ ವಿವಿಧ ಪಟ್ಟಿಗಳನ್ನೆಲ್ಲ ಕೊಡುವಂಥದ್ದೆಲ್ಲನೂ ಆಗಿದೆ. ಇಂತಹ ಉತ್ಪನ್ನವನ್ನು ಕೋಟ್ಯಾಂತರ ಜನ ಬಳಸಿದರು. ಯಾತಕ್ಕೆ ಅಂತಂದರೆ, ಈ ಸಂಗತಿಯನ್ನು ಗಮನಿಸಿ, ಅಷ್ಟೂ ಪ್ರಮಾಣದ ಜನ ಕೀಳರಿಮೆಯಿಂದ ಬಳಲ್ತಾ ಇದ್ರು. ತಮ್ಮದೇ ಆದಂತಹ ಸಹಜವಾದ ಬಣ್ಣವನ್ನು ಅವರು ನಿರಾಕರಿಸ್ತಾ ಇದ್ರು. ಹಾಗೆಯೇ ಕೂದಲೂ ಕೂಡ, ಕೂದಲಿನ ಕಪ್ಪು ಬಣ್ಣದಲ್ಲಿ ಯೌವನ ಇದೆಯಾ, ತಲೆ ಕೂದಲಿಗೆ ಬಣ್ಣ ಬಳಕೊಂಡು ಅದರಿಂದ ನಾನಾ ಬಗೆಯ ತೊಂದರೆಗಳಾಗ್ತದೆ, ಕಣ್ಣಿನ ದೃಷ್ಟಿ ಹೋಗ್ತದೆ, ನರಗಳ ಮೇಲೆ ಪರಿಣಾಮ ಬೀರ್ತದೆ. ಈ ಥರದ್ದು ಬೇಕಾದಷ್ಟು ಉದಾಹರಣೆಗಳಿದೆ. ಗಂಡಸರಿಗಂತೂ ಕೂದಲಿಗೆ ಬಣ್ಣ ಬಳ್ಕೊಳ್ಳೋ ಸಮಸ್ಯೆ ಇದು ಸಿಕ್ಕಾಪಟ್ಟೆ ವಿಚಿತ್ರವಾಗಿರುತ್ತೆ. ತಲೆಗೇನೋ ಬಣ್ಣ ಬಳ್ಕೊಂಡ್ಬಿಡ್ತಾರೆ, ಮೀಸೆ ಒಂದು ಬಣ್ಣ, ಆಮೇಲೆ ಅರೆ ಬರೆ ತನ್ನ ಮೂಲ ಬಣ್ಣವನ್ನು ತೋರಿಸೋ ಹಾಗೆ ಗಡ್ಡದ ಬುಡ ಎಲ್ಲ ಬೆಳ್ಳಗೆಲ್ಲ ಬರ್ತದೆ, ಎಲ್ಲನೂ ಚೌಚವಾಗಿ ಹೋಗುತ್ತೆ.
ಸಹಜವಾಗಿ ಅವು ಹೇಗಿರುತ್ತದೆಯೋ ಹಾಗೆಯೇ ನಾವು ವಿನ್ಯಾಸ ಮಾಡಿಕೊಂಡ್ರೆ ಅದು ನಿಜವಾಗೂ ಚೆನ್ನಾಗೇ ಇರುತ್ತೆ. ಅದು ಪಾಪ ಈ ಮುಕ್ತವಾಗಿ ನಗಲಿಕ್ಕೆ ಆಗದೇ ಇರುವ ಹಾಗೆ ಉಬ್ಬು ಹಲ್ಲಿನ ವ್ಯಕ್ತಿಗಳಿಗೆ ಕೀಳರಿಮೆ ಹುಟ್ಟಿಸುವಂತಹ ದೇಹಾಪಮಾನಗಳು, ತುರಿಮಣೆ ಅಂತನ್ನೋದು, ಹಲ್ಲುಬ್ಬ ಅಂತನ್ನೋದು, ಈ ಥರದ್ದೆಲ್ಲ. ಇತರರನ್ನು ಆಡಿಕೊಳ್ಳುವುದು, ಅಪಹಾಸ್ಯ ಮಾಡುವುದು, ಅವರ ಬಣ್ಣ, ಎತ್ತರ, ಕಣ್ಣು, ಹಲ್ಲು ಇತ್ಯಾದಿಗಳನ್ನೆಲ್ಲ ಗುರಿಯಾಗಿಟ್ಕೊಂಡು ಅಡ್ಡ ಹೆಸರಿಂದ ಕರೆಯೋದು, ಕಣ್ಣು ಕಾಣದೇ ಇರೋದಕ್ಕೆ, ನಡೆಯೋ ಸಮಸ್ಯೆ ಇರೋರಿಗೆ, ಕಿವಿ ಕೇಳದೇ ಇರೋರಿಗೆ ಕುಂಟ, ಕಿವುಡ, ಮೂಗ, ಬಿಕ್ಲ ಅಂತ ಎಲ್ಲ ಹೆಸರಿನ ಹಿಂದೆ ಸೇರಿಸಿ ಕರೆಯೋದು, ಕರಿಯ, ಕೆಂಚ, ಡುಮ್ಮ, ಸಣಕ್ಲ, ಕೊಯ್ಕ್ಲಿ, ವಂಡ್ರೆ, ಬಾಂಡ್ಲಿ ಈ ಥರ ಎಲ್ಲ ಕರೆಯೋದು, ಇವೆಲ್ಲವೂ ಕೂಡ ಅಮಾನವೀಯವಾಗಿರುವಂತಹ ಗೀಳಿನ ಪರಂಪರೆ. ಅದನ್ನು ಗುರುತಿಸ್ಕೊಂಡು ಸ್ವಯಂ ಪ್ರೇರಣೆಯಿಂದ ಆ ರೂಢಿಯನ್ನು ಬಿಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ಅವರಿಗೇ ಗೊತ್ತಿಲ್ಲದಿರೋಂಗೆ ಎಷ್ಟೋ ಜನ ಮಾನಸಿಕವಾಗಿ ಇದರಲ್ಲಿ ಬಳಲ್ತಾ ಇರ್ತಾರೆ, ಭಾವನಾತ್ಮಕವಾಗಿ ಬಳಲ್ತಾ ಇರ್ತಾರೆ, ನರಳುತ್ತಾ ಇರ್ತಾರೆ. ಅವರು ಮಾಡಬೇಕಾದಂತಹ ಕೆಲಸವನ್ನು ಮಾಡದೆ ಅವರಲ್ಲಿ ನಿಜವಾಗಿ ಇರುವಂತಹ ಒಂದು ಪ್ರತಿಭೆ ಅದನ್ನು ಹೊರಗಡೆ ತರಲಿಕ್ಕೆ ಸಾಧ್ಯವಾಗದೆ ಹೊರಟೋಗುತ್ತೆ. ಯಾರಿಗೂ ದೇಹಾಪಮಾನ ಮಾಡುವುದಿಲ್ಲ, ನಾನು ಮಾಡಕೂಡದು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ಹಾಗೆ ನಮ್ಮ ವಿಷಯದಲ್ಲಿ ಯಾರೇ ದೇಹಾಪಮಾನ ಮಾಡಿದ ಕೂಡಲೇ ನೀವು ಬಾಡಿ ಶೇಮ್ ಮಾಡ್ತಾ ಇದ್ದೀರಿ ಅಥವಾ ನನ್ನ ದೇಹಕ್ಕೆ ಅಪಮಾನಿಸ್ತಾ ಇದ್ದೀರಿ ಅಂತ ತಕ್ಷಣವೇ ಅವರಿಗೆ ನಾವು ಹೇಳಬೇಕು. ಇದು ಅವರಿಗೆ ಅರಿವಿಲ್ಲದಿರೋಂಥ, ಸೂಕ್ಷ್ಮತೆ ಇಲ್ಲದಿರೋಂಥ ವರ್ತನೆಯ ಬಗ್ಗೆ ಅವರಿಗೆ ಎಚ್ಚೆತ್ತುಕೊಳ್ಳೋಕ್ಕೆ ಸಹಕಾರ ಮಾಡ್ದಂಗೆ ಆಗುತ್ತೆ. ಹಾಗೆಯೇ ಯಾರೇ ನಮ್ಮ ದೇಹದ ಬಗ್ಗೆ ಏನೇ ಹೇಳಿದ್ರು ಅದನ್ನು ಖಂಡಿಸಿ, ನಿರಾಕರಿಸಿ, ನಮ್ಮಲ್ಲಿ ಸಕಾರಾತ್ಮಕವಾಗಿರುವಂತಹ ಭಾವನೆ ಇರುವ ಹಾಗೆ ನೋಡಿಕೊಳ್ಳುವ ವಿಷಯದಲ್ಲಿ ನಾವು ಜಾಗೃತವಾಗಿರಬೇಕು. ನಮ್ಮ ದೇಹವನ್ನು ನಾವು ಪ್ರೀತಿಸಿಕೊಳ್ಳೋಣ. ನಮ್ಮ ದೇಹದ ಮೊದಲ ಆತ್ಮ ಸಂಗಾತಿಯೇ ನಾವು. ಮಕ್ಕಳು ಕೂಡ ಇತರರಿಗೆ ದೇಹಾಪಮಾನ ಮಾಡೋದನ್ನು ದೊಡ್ಡವರಿಂದ ಕಲಿತಾ ಹೋಗ್ತಾರೆ. ಅಥವಾ ತಮ್ಮ ಮನೆಯಲ್ಲೋ ಅಥವಾ ಪರಿಸರದಲ್ಲೋ ಒಂದು ಮಾದರಿಯ ಜನರನ್ನು ನೋಡಿ ರೂಢಿಯಾಗೋಗ್ಬಿಟ್ಟು ಇದ್ದಕ್ಕಿದ್ದಂಗೆ ಬೇರೆ ಕಡೆ ಹೋದಾಗ ಆ ಬೇರೆ ತರಹ ಇರುವಂತಹ ದೇಹ ರಚನೆಯನ್ನು ನೋಡಿದಾಗ ಅವರಿಗೆ ಅದು ತಮಾಷೆ ಅನ್ನಿಸ್ಬೋದು. ಅಥವಾ ಮುಗ್ಧವಾಗಿ ಗೊತ್ತಿಲ್ಲದೇನೆ ಅವರು ತಮ್ಮ ಟೀಕೆಯನ್ನು, ಗಮನಿಸುವಿಕೆಯನ್ನು ಬಹಿರಂಗವಾಗಿ ಹೇಳ್ಬೋದು. ಆಗ ದೊಡ್ಡವರಾದವರು ಮಗುವಿನ ಪರವಾಗಿ ಕ್ಷಮೆಯನ್ನು ಕೇಳಬೇಕು. ಮಗುವಿಗೆ ಹಾಗೆ ಮಾತಾಡಕೂಡ್ದು ಅಂತ ಸ್ಪಷ್ಟವಾಗಿ ಗಂಭೀರವಾಗಿ ಹೇಳಬೇಕು. ಇದರಿಂದ ಮಗುಗೂ ಕೂಡ ಒಂದು ಮಾರಲ್ ಕಾನ್ಷಿಯಸ್ನೆಸ್ ಅಥವಾ ಒಂದು ನೈತಿಕ ಪ್ರಜ್ಞೆ ಬೆಳೆಯುತ್ತೆ. ಎತ್ತರವಾಗಿರೋರಿಗೆ ಕುಳ್ರನ್ನ ಕಂಡ್ರೆ ಅಸಡ್ಡೆ, ದಷ್ಟಪುಷ್ಟವಾಗಿರೋರಿಗೆ, ಸಪೂರವಾಗಿರೋರನ್ನ ಕಂಡ್ರೆ ತಾತ್ಸಾರ, ಬೆಳ್ಳಿಗಿರೋರಿಗೆ ಕಪ್ಪಗಿರೋರನ್ನ ಕಂಡ್ರೆ ಜಂಬ, ಜಾಸ್ತಿ ಮಾರ್ಕ್ಸ್ ತಗೊಳ್ಳೋರು ಕಡಿಮೆ ಮಾರ್ಕ್ಸ್ ತಗೊಳ್ಳೋರನ್ನ ಕಡೆಗಣಿಸಿ ನೋಡೋದು, ವಿದ್ಯಾವಂತ ಅನಕ್ಷರಸ್ಥರನ್ನ ಅಪಮಾನಿಸೋದು, ತಾನು ಬುದ್ಧಿವಂತ ಅಂದ್ಕೊಂಡು ದಡ್ಡ ಅಂತ ಮತ್ತೊಬ್ಬನ ಕಂಡು ನಗೋದು, ನಿನಗೆ ಇಷ್ಟು ಗೊತ್ತಾಗೋದಿಲ್ವಾ ಅಂತ ಅವಹೇಳನ ಮಾಡೋದು, ಆಮೇಲೆ ನಗರದ ವ್ಯಕ್ತಿಗಳು ಹಳ್ಳಿಯವನಿಗೆ ಹಳ್ಳಿ ಗಮಾರ ಅಂತ ಅನ್ನೋದು, ಇವೆಲ್ಲವೂ ಕೂಡ ಆತ್ಮರತಿ, ನಾರ್ಸಿಸಿಸಮ್ನ ಒಂದು ಪ್ರಕಟಣೆಗಳೇ ಆಗ್ತವೆ. ಅವೆಲ್ಲವೂ ಸತ್ಯವಾಗಿ ನೇರವಾಗಿ ಹೇಳುವುದಾದರೆ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಮಾನಸಿಕವಾಗಿ ಹೇಳೋದಾಯಿತು ಅಂದರೆ ಅವು ದುರಹಂಕಾರಗಳು, ಅರೋಗ್ಯನ್ಸ್ ಆಗ್ತದೆ. ಹಾಗಾಗಿ ಅದ್ಯಾಕೆ ಅಷ್ಟೊಂದು ಸಣ್ಣಗಿದೆಯಾ, ತಿಂಡಿದ್ದೆಲ್ಲ ಎಲ್ಲಿಗೋಗತ್ತೆ, ಸ್ವಲ್ಪ ದಪ್ಪಗಾಗಬಾರ್ದಾ? ಇಂಥ ಮಾತುಗಳನ್ನು ಆಡುವವರು ಯಾರೇ ಆಗಿರಲಿ ಅವರು ಖಂಡನೀಯರು. ಅವ್ರಿಗೆ ಇಟ್ ಈಸ್ ನನ್ ಆಫ್ ದೇರ್ ಬಿಸ್ನೆಸ್. ಅವ್ರಿಗೆ ಕಪ್ಪಗಾರ ಇರಲಿ, ದಪ್ಪಗಾರ ಇರಲಿ, ಬೆಳ್ಳಗಾರ. ದಪ್ಪಗಿರೋರಿಗೆ ಹೊಟ್ಟೆ ಬಂಬಿಟ್ಟು, ಯಾಕೆ ಹೊಟ್ಟೆ ಬಂಬಿಟ್ಟಿದೆ, ಜಿಮ್ ಮಾಡೋಕ್ಕಾಗಲ್ವಾ? ಬೆಳಿಗ್ಗೆ ಹೊತ್ತು ಎಕ್ಸಸೈಸ್ ಮಾಡೋಕ್ಕೆ ನೀವು ಯಾರು ಕೇಳೋದಕ್ಕೆ? ಅವ್ರ ಬಾಡಿನ ನೋಡ್ಕೊಳ್ತಾರೆ. ಅವ್ರ ಬಾಡಿಯನ್ನು ಸಂಭ್ರಮಿಸ್ತಾ ಇದ್ದಾರೆ, ಸಂಭ್ರಮಿಸಲಿ. ಎಲ್ಲ ಸೈಜ್ಗಳ ಬಟ್ಟೆ ಜಗತ್ತಿನಲ್ಲಿ ಸಿಗತ್ತೆ. ನಾವು ಅವರನ್ನು ಜಡ್ಜ್ ಮಾಡುವಂತಹ ಯಾವ ರೀತಿಯ ದುರಹಂಕಾರದ ನಡೆಗಳನ್ನು, ವರ್ತನೆಗಳನ್ನು ತೋರಿಸ್ಕೊಡ್ದು. ದೇಗುಲವಾಗಿರುವ ರೀತಿಯಲ್ಲಿ ತಮ್ಮ ದೇಹವನ್ನು ತಾವು ಅಭಿಮಾನಿಸುವ, ಅವರದೇ ಆದಂತಹ ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಳುವ ಅಥವಾ ಮುಖೇಡಿತನದಿಂದ ಹಿಂದಕ್ಕೆ ಹೋಗದೇ ಇರುವಂಗೆ ನೋಡಿಕೊಳ್ಳುವ ಹಾಗೆ ವರ್ತಿಸಬೇಕು. ದೇಹ ನಮಗೆ ಬೇಕಾಗಿಲ್ಲ. ವ್ಯಕ್ತಿ, ಅವರ ಜೊತೆಗಿನ ಸಾವಯವ ಸಂಬಂಧ, ಅವರು ನಮ್ಮ ಹಾಗೆಯೇ ಮನುಷ್ಯರು ಮತ್ತು ನಾವೆಲ್ಲರೂ ಒಂದೇ ಕಳ್ಳು ಬಳ್ಳಿ ಸಂಬಂಧದ ಈ ಭೂಮಿ ತಾಯಿಯ ಮಕ್ಕಳು ಅನ್ನುವ ಅವೇರ್ನೆಸ್
ನಮಗಿರಬೇಕು. ವಿಶಿಷ್ಟವಾಗಿರುವುದು, ವಿಭಿನ್ನವಾಗಿರುವುದು, ಬೇರೆ ಬೇರೆ ರೀತಿಯಲ್ಲಿ ಇರುವುದು ನಾನಾ ಬಗೆಯ ಕಾರಣಗಳನ್ನು ಹೊಂದಿರ್ತದೆ. ಆ ವೈವಿಧ್ಯತೆಯೇ ನಮ್ಮ ಮನುಷ್ಯರ ಒಂದು ಸೌಂದರ್ಯ ಕೂಡ. ಅದನ್ನು ಗೌರವಿಸೋಣ. ದೇಹಾಪಮಾನ ಬರೀ ತಪ್ಪಲ್ಲ, ಅಪರಾಧ. ಅದು ಅಪರಾಧ, ಪ್ರಜ್ಞೆಗೇಡಿಗಳ ದುರಹಂಕಾರದ ಅಪರಾಧ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.